ಅಜ್ಜಿ ಏನ್ ಮಾಡ್ತಿದ್ದೀರಮ್ಮ? ಯಪ್ಪ ಪಲ್ಯ ಹರ್ಕೊಳತ್ತದು. ಕಡ್ಲಿ ಪಲ್ಯನಾ? ಹ್ಞೂ ಯಪ್ಪ. ಈಗ ಅಡಿಗೆಗೆ ಬಳಸ್ತೀರನಮ್ಮ? ಹ್ಞೂ ಯಪ್ಪ ಅಡಿಗೆ ಅದ. ಹೆಂಗ ಆಗ್ತದ್ರಿ ಕಡ್ಲಿ ಪಲ್ಯ? ಕಡ್ಲಿ ಪಲ್ಯ ಹರ್ಕೊಂಡ್ ಹೋಗ್ಬೇಕಂತ ಬಂದದ ಯಪ್ಪ. ತಿನ್ಲಕ್ ಹೆಂಗ ಇರ್ತದ್ರಿ ಕಡ್ಲಿ ಪಲ್ಯ? ಚಲೋಲ್ಲ ಯಪ್ಪ. ಚಲೋ ಇರ್ತಾರೆ. ಹ್ಞೂ ಯಪ್ಪ ರುಚಿ ಆಕತೆ ಯಪ್ಪ, ಅದಕ್ಕೆ ಬಂದದು ಅಲ್ಲಿಂದ್ರ ಹರ್ಕೊಂಡು ಹಾಕ ಬಂದ ಯಪ್ಪ. ಪಲ್ಯ ಚಲೋ ಆಗಣ ಬಂದವ ಯಪ್ಪ. ಚಲೋ ಆತು. ಕಡ್ಲಿ ಗಿಡ ಮತ್ತು ಕಡ್ಲಿ ಗಿಡ ಪಾಡ್ಲಿ ಹೊಡೆದ್ ಕಾಯಿ ಆಕೈತಿಯಪ್ಪ. ಅನುಕೂಲ ಆಕೈತಿ. ಸರ್ ಅವರೇ ಬಂದು ಕುಡಿ ಚೂಟ್ಕೊಂಡು ಹೋಗ್ತಾರೇನ್ರಿ? ಅವ್ರು ಬಂದಿರ್ತಾರೆ ಇಲ್ಲಿ. ಅವ್ರಿಗೇನ ಕೂಲಿ ಪಗಾರ ನಾವು ಕೊಡೋದಿಲ್ಲ. ಅದ್ರ ಜೊತೆಗೆ ಆ ಪಲ್ಯ ಸಲುವಾಗಿ ನಾವು ಏನು ಅಪೇಕ್ಷೆ ಮಾಡೋದಿಲ್ಲ. ಯಾರು ಬರ್ತಾರಲ್ಲ ಬಂದವ್ರು ಈ ತರ ಕುಡಿ ಚೂಟೋದ್ರಿಂದ ಹರಿದ್ರ ಕೈ ಇದ ಈಗ ಹೆಂಗಿರ್ತೈತಿ ಇಷ್ಟ ಇರ್ತೈತಿ ಅದ. ಮಾತ್ರ ಕೈ ಇದು ಹರಿದು ಪಾಡ್ಲಿ ಹೊಡಿತೈತಿ. ಇಳುವರಿ ಜಾಸ್ತಿ. ಪಾಡ್ಲಿ ಹೊಡೆದ ಹಿಂತಿಂತ ಜಲ್ಲಿ ಜಲ್ಲಿ ಕಾಯಾಗಿ ಕಾಯಕ ಅದಕ್ಕೆ ಹರಿಯಾಕ ಹಚ್ತಾರಪ್ಪ. ಮತ್ತೆ ಇದಕ್ಕೆ ಕಾವಲ ಮಾಡ್ತಾರ, ಹರಿ ಕೊಟ್ಟಾರಪ್ಪ. ಅಜ್ಜಿ ಪಲ್ಯ ಹೆಂಗ್ ಮಾಡ್ತೀರಿ ಹೇಳ್ರಿ ಸ್ವಲ್ಪ? ಏನೇನ್ ಹಾಕಿ ಮಾಡ್ತೀರಿ? ಇದನ್ನ ಯಪ್ಪ ಅಟ ಬೆಳ್ಳುಳ್ಳಿ ಅಟ ಉಪ್ಪ ಎಣ್ಣೆ ಹಾಕಿ ಮಾಡ್ತಾರೆ. ರೊಟ್ಟಿ ಜೊತೆಗೆ ತಿಂತೀರಿ? ಹಾ ರೊಟ್ಟಿ. ಇದನ್ನ ಈಗ ದಿನ ಬರ್ತೀರ ಯಾವಾಗಾದ್ರೂ ಬರ್ತೀರಪ್ಪ? ನಾವ ದಿನ ಇದ್ರ ಹೋಗಿರ್ತವಪ್ಪ. ಇಲ್ದ್ರಕ ಮತ್ ಯಾರು ಹರಿಗೆ ಹೊಡೆದ್ರಕ ಹೋಗುದಿಲ್ಲ. ಈಗ ದಿನ ಒಂದ್ ವೇಳೆ ದಿನ ಬಂದಿರ ಅನ್ಕರಿ ಪಲ್ಯ ಜಾಸ್ತಿ ಆಗ್ತದ, ಅಷ್ಟು ತಿನ್ನಕ್ ಆಗಲ್ಲ, ಅದನ್ನ ಏನ್ ಮಾಡ್ತೀರಿ? ಹೊರಗೆ ಹಾಕೋಯಪ್ಪ. ಹೊರಗೆ ಹಾಕಿ ಯಾವಾಗ ಬೇಕು ಅವಾಗ ಒಣಗಿಸ್ತೇವಪ್ಪ.